ನಮಸ್ಕಾರ ಸ್ನೇಹಿತರೆ, ಹಾಸನದಲ್ಲಿ ಸ್ವರ್ಗ, ಹಾಸನದಲ್ಲಿ ಸ್ವರ್ಗ, ಹಾಸನನೇ ಸ್ವರ್ಗ ಸ್ನೇಹಿತರೆ. ನಾನು ಹಾಸನ ಜಿಲ್ಲೆ, ಹಾಸನ ತಾಲೂಕಲ್ಲಿ ಬರುವಂಥ ಶ್ರೀ ಸೌಮ್ಯ ಕೇಶವ ಸ್ವಾಮಿ ದೇವಸ್ಥಾನದ ಹತ್ರ ಇದ್ದೀನಿ. ಇದು ಶಾಂತಿಗ್ರಾಮದಲ್ಲಿ ಬರುತ್ತೆ. ಇದು ಶಾಂತಿಗ್ರಾಮ ಹೋಬಳಿನೂ ಕೂಡ. ಹಾಗಾಗಿ ಇದ್ರ ಬಗ್ಗೆ ಒಂದು ಸ್ವಲ್ಪ ಹೆಚ್ಚಿನ ಮಾಹಿತಿ ನಮ್ಮ ಅರ್ಚಕರು ಕೊಡ್ತಾರೆ. ನಾನು ಫಸ್ಟ್ ಸುತ್ತಲೂ ವಿಡಿಯೋ ಮಾಡ್ತೀನಿ, ಆಮೇಲೆ ದೇವಸ್ಥಾನ ಒಳಗಡೆ ಹೋಗ್ಬಿಟ್ಟು ಅರ್ಚಕರ ಹತ್ರ ಮಾಹಿತಿ ತಾಳ್ತೀನಿ ಸ್ನೇಹಿತರೆ. ಬನ್ನಿ. ಹಾಯ್ ಹಾಯ್, ನಾನು ಇದ್ದೀನಿ ಇವತ್ತು. ಸ್ನೇಹಿತರೆ, ಇದು ಹಾಸನದಿಂದ ಬರೀ 15 ಕಿಲೋಮೀಟ್ರು ಮಾರ್ಗ ಬಂದು ಬೆಂಗಳೂರು ಮಾರ್ಗ ಹೋಗಿ ಶಾಂತಿಗ್ರಾಮ. ಸ್ನೇಹಿತರೆ, ಎದುರುಗಡೆ ಕಾಣ್ತಿರೋದೆ ಗರುಡ ಕಂಬ. ಬನ್ನಿ ಸುತ್ತಲೂ ವೀಡಿಯೋ ಮಾಡೋಣ. ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ಇದು ಹೆಚ್ಚು ಕಡಿಮೆ 800-900 ವರ್ಷ ಇತಿಹಾಸ ಇರುವ ದೇವಸ್ಥಾನ ಸ್ನೇಹಿತರೆ. ಇದು ಹೊಯ್ಸಳರ ಕಾಲದ ದೇವಸ್ಥಾನ. ನೋಡಿ ಸ್ನೇಹಿತರೆ, ಎಷ್ಟು ಅದ್ಭುತವಾದ ಮೂರ್ತಿಗಳಿದೆ ಇಲ್ಲಿ. ಸ್ನೇಹಿತರೆ, ತುಂಬ ಚೆನ್ನಾಗಿದೆ ದೇವಸ್ಥಾನದ್ದು. ಅಂದರೆ ನನಗಂತೂ ಬಂದು ತುಂಬ ಖುಷಿ ಆಯಿತು. ನೀವು ಬಂದು ಖುಷಿಯಿಂದ ದೇವ್ರ ದರ್ಶನ ಮಾಡಿ, ಅದಕ್ಕೋಸ್ಕರ ವೀಡಿಯೋ ಮಾಡ್ತಿರೋದು. ಸ್ನೇಹಿತರೆ, ಇಲ್ಲಿ ಎದುರುಗಡೆ ಕಾಣ್ತಿರೋದೇ ಯಜ್ಞಕುಂಡ. ಸ್ನೇಹಿತರು, ಬನ್ನಿ ದೇವ್ರ ದರ್ಶನ ಮಾಡೋಣ. ಫಸ್ಟ್ ದೇವ್ರ ದರ್ಶನ ಮಾಡ್ಕೊಂಡು ಅರ್ಚಕರ ಹತ್ರ ಮಾಹಿತಿ ತಗೊಳ್ಳೋಣ. ಬನ್ನಿ. ಸ್ನೇಹಿತರೆ, ಈ ದೇವಸ್ಥಾನಕ್ಕೆ ತುಂಬ ಭಕ್ತರು ಇದ್ದಾರೆ. ನಾನಾ ಕಡೆಗಳಿಂದ ಭಕ್ತರು ಬರ್ತಾರೆ ಸ್ನೇಹಿತರೆ. ಬನ್ನಿ ದೇವ್ರ ದರ್ಶನ ಮಾಡ್ತೀನಿ. ಸ್ನೇಹಿತರೆ, ಇದೆ ಸೌಮ್ಯ ಕೇಶವ ಸ್ವಾಮಿ. ಸ್ನೇಹಿತರೆ, ಇದೆ ಲಕ್ಷ್ಮೀ ದೇವಿ. ತುಂಬ ಅದ್ಭುತವಾಗಿದೆ ದೇವಿ, ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಸ್ನೇಹಿತರೆ,
ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಅರ್ಚಕರು ಕೊಡ್ತಾರೆ. ಅವ್ರ ಹತ್ರ ಮಾತಾಡೋಣ, ಬನ್ನಿ ಹೋಗೋಣ. ತಾಂಬೂಲಂ ನಿವೇದಯಾಮಿ ಪ್ರಥಮಯುಕ್ತಂ ನಾಗವಲಿದರೈರಿತಂ ಕರ್ಪೂರಚೂರ್ಣ ಸಂಯುಕ್ತಂ ತಾಂಬೂಲಂ ಪ್ರತಿಗೃಹ್ಯತಾಂ ಶ್ರೀದೇವತಾಭ್ಯೋ ನಮಃ. ಸ್ನೇಹಿತರೆ ನೋಡಿ, ಅರ್ಚಕರು ಮಾತಾಡ್ತಾರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ತದ್ವಿಷ್ಣೋಃ ಪರಮಂ ಪದಗಂ ಸದಾ ಪಶ್ಯಂತಿ ಸೂರ್ಯಯಃ ದಿವೇವ ಚಕ್ಷುರಾತತಂ ತದ್ವಿಪ್ರಾಸೋ ವಿಪಂದ್ಯವೋ ಜಾಗೃವಾಗಂ ಸಸ್ಯಮಿಂಧತೆ ವಿಷ್ಣೋಃ ಯಃ ಪರಮಂ ಪಾದಂ. ಸದ್ಭಕ್ತರೇ, ಶಾಂತಿ ಗ್ರಾಮದಲ್ಲಿ ಅನಾದಿ ಕಾಲದಿಂದ ಕೂಡ ಸುಮಾರು 1250 ವರ್ಷಗಳ ಹಿಂದೆ ಸೋಮಕೇಶ್ವರ ಸ್ವಾಮಿಯ ಪ್ರತಿಷ್ಠಾಪನೆ ಆಯಿತು ಅಂತ ಹೇಳಿ ಇತಿಹಾಸ. ಅವತ್ತಿಂದ ಇವತ್ತಿನವರೆಗೂ ಕೂಡ ಬಹಳ ವಿಶೇಷವಾಗಿ ಸೇವೆಗಳು ಭಗವಂತನ ಮಡಿಲಲ್ಲಿ ನಡೀತಾ ಇದೆ. ಹೀಗಾಗಿ ಸೋಮಕೇಶ್ವರ ಸ್ವಾಮಿಯ ಅನುಗ್ರಹದಿಂದ, ಆಶೀರ್ವಾದದಿಂದ ಈ ಗ್ರಾಮ ನಿತ್ಯ ಬೆಳೀತಾ ಇದೆ. ಹಾಗೆಯೇ ಈ ಗ್ರಾಮದ ವಿಶೇಷವಾದ ದೇವರು ಅಂತಂದರೆ ಸೋಮಕೇಶ್ವರ ಸ್ವಾಮಿ. ಸುಮಾರು 6 ಅಡಿ ಎತ್ತರ ಇರ್ತಕ್ಕಂಥ ಸೋಮಕೇಶ್ವರ ಸ್ವಾಮಿ. ಹಾಗೆ ಪಕ್ಕದಲ್ಲೇ ಅನತಿ ದೂರದಲ್ಲಿ ಇದೇ ದೇವಸ್ಥಾನದಲ್ಲಿ ಭಗವತಿ ಮಹಾಲಕ್ಷ್ಮಿ, ಏನು ಸೋಮಕೇಶ್ವರ ದೇವರು ಅಂತ ಹೇಳ್ತೀವಿ, ಹಾಗೆ ರಂಗನಾಯಕಿ ಅಂತೇಳಿ ದೇವಿಯ ಹೆಸರು. ಆ ದೇವಿ ಸಮೇತವಾಗಿ ಶಂಕುಚಕ್ರ ಗದಾ ಪದ್ಮಧಾರಿಯಾಗಿ ಇರ್ತಕ್ಕಂಥ ಸೋಮಕೇಶ್ವರ ಸ್ವಾಮಿ. ಹಾಗೆ ಆಳ್ವಾರಗಳಿದ್ದಾರೆ. ಹಾಗೆ ಇಲ್ಲಿ ಆಂಡಾಳ ಅಂತೇಳಿ ಹೆಣ್ಣು ದೇವರಿದೆ. ಹಾಗೆ ವೇಣುಗೋಪಾಲ ಸ್ವಾಮಿ ದೇವರು ಕೂಡ ಇದ್ದಾರೆ. ಹಾಗೆ ರಾಮಾನುಜಾಚಾರ್ಯರು ಕೂಡ ಇದ್ದಾರೆ. ಬಹಳ ಬೃಹತ್ತಾದ ಭವ್ಯವಾದ ದೇವಸ್ಥಾನ. ಆ ದೇವಸ್ಥಾನದಲ್ಲಿ ಎಲ್ಲ ದೇವರು ಕೂಡ ವಿರಾಜಿಸ್ತಾ ಇದ್ದಾರೆ. ಹಾಗೆ ಪ್ರತಿ ವರ್ಷವೂ ಕೂಡ ಮಾಘ ಮಾಸದ ಕೃಷ್ಣ ಪಕ್ಷದ ದ್ವಿತೀಯ ಪುಬ್ಬ ನಕ್ಷತ್ರದಲ್ಲಿ ಇಲ್ಲಿ ವೈಭವವಾದಂತಹ ರಥೋತ್ಸವಗಳು ಇಲ್ಲಿ ನಡೀತಾ ಇರುತ್ತದೆ. ಹೀಗಾಗಿ ಪ್ರತಿ ವರ್ಷವೂ ಕೂಡ ರಥೋತ್ಸವಕ್ಕೆ ಬಹಳ ಭಕ್ತಾದಿಗಳು ಬಂದು ಸೇವೆಯಲ್ಲಿ ಎಲ್ಲರೂ ಕೂಡ ಪಾಲ್ಗೊಳ್ತಾರೆ. ಹಾಗೆ ರಥ ಬಹಳ ಭವ್ಯವಾಗಿರುತ್ತದೆ. ರಥೋತ್ಸವನೂ ಕೂಡ ಹಾಗೆ ಭವ್ಯವಾಗಿರುತ್ತದೆ. ನೋಡೋದಕ್ಕೆ ಅದು ಕಣ್ಣು ಸಾಕಾಗುವುದಿಲ್ಲ ಅಂತ ವಿಶೇಷವಾದ ದೇವಸ್ಥಾನ. ನಮ್ಮಲ್ಲಿ ಇರ್ತಕ್ಕಂಥ ನಮ್ಮ ಹೆಮ್ಮೆ. ಹೀಗಾಗಿ ಭಕ್ತಾದಿಗಳು ಕೂಡ ನಿತ್ಯ ಬರ್ತಾನೆ ಇರ್ತಾರೆ ದೇವಸ್ಥಾನಕ್ಕೆ. ಅನತಿ ದೂರದಲ್ಲೇ ಇದೆ ಈ ಗ್ರಾಮಕ್ಕೆ ಈಶಾನ್ಯ ದಿಕ್ಕದಲ್ಲಿ ಕೆರೆ ಇದೆ. ಆ ಕೆರೆಯ ಮುಂಭಾಗದಲ್ಲಿಯೇ ಬಹಳ ವಿಶೇಷವಾದಂತಹ, ಬಹಳ ಶಕ್ತಿ ಇರ್ತಕ್ಕಂಥ, ಪವರ್ಫುಲ್ ಅಂತ ಹೇಳ್ತೀವಿ ಅಂತ ಶ್ರೀ ಮಹಾಲಕ್ಷ್ಮಿ ಸಮೇತವಾಗಿರ್ತಕ್ಕಂಥ ಯೋಗ ನರಸಿಂಹರು ಕೂಡ ಅಲ್ಲಿದ್ದಾರೆ. ಅಲ್ಲೂ ಕೂಡ ಭಕ್ತಾದಿಗಳು ಬಹಳ ಜಾಸ್ತಿ. ಅಲ್ಲಿ ಮಂಗಳವಾರಗಳಲ್ಲಿ ಬಹಳ ವಿಶೇಷವಾದ ಭಕ್ತಾದಿಗಳು ಕೂಡ ಬರ್ತಾರೆ. ಅಲ್ಲಿ ಬಂದು ಮಂಗಳವಾರಗಳಲ್ಲಿ ಹೆಜ್ಜೆ ಪ್ರದಕ್ಷಿಣೆ ನಮಸ್ಕಾರ ಆ ದೇವರಿಗೆ ವಿಶೇಷವಾದದ್ದು. ಹೆಜ್ಜೆ ಪ್ರದಕ್ಷಿಣೆ ಹಾಕಿದ್ರೆ ನಮ್ಮ ಇಷ್ಟಾರ್ಥವು ಕೂಡ ನೆರವೇರುತ್ತೆ ಅಂತ ಹೇಳಿ ಒಂದು ನಂಬಿಕೆ. ಹೀಗಾಗಿ ಅಲ್ಲಿಯೂ ಕೂಡ ಭಕ್ತಾದಿಗಳು ಕೂಡ ಬರ್ತಾ ಇರ್ತಾರೆ. ಇದು ಸೋಮಕೇಶ್ವರ ದೇವರ ಸನ್ನಿಧಿ ಆದ್ರಿಂದ ಇಲ್ಲೂ ಕೂಡ ನಿತ್ಯ ಪೂಜೆ ಆಗ್ತಾ ಇರ್ತಾರೆ. ಭಗವತ್ ಭಕ್ತರೆಲ್ಲರೂ ಕೂಡ ಸ್ವಾಮಿಯ ಸೇವೆಯನ್ನು ಮಾಡಿ ಕೃತಾರ್ಥರಾಗ್ತಾರೆ ಅಂತೇಳಿ ಅರ್ಚಕರ ಭಿನ್ನ. ದೇವಸ್ಥಾನ ವಿಷ್ಣುವರ್ಧನ ಮಹಾರಾಜ ಏನಿದ್ದ ಅವನು ಇದನ್ನ ಕಟ್ಟಿಸ್ತಾ ಅಂತ ಹೇಳಿ ಪ್ರತೀತಿಯಾಗಿ ಇಲ್ಲಿ ಇರ್ತಕ್ಕಂಥದ್ದು. ಸರಿ, ಥ್ಯಾಂಕ್ಸ್. ಸುಖಿ ಭವ. ಒಳ್ಳೆದ ಮಾತಾಡಿ. ನಮಸ್ಕಾರ. ಈ ಹಿಸ್ಟ್ರಿ ಪ್ರಕಾರ ಹೇಳಬೇಕು ಅಂದರೆ ಈ ಊರಿಗೆ ತುಂಬ ವಿಶಿಷ್ಟತೆ ಇದೆ. ಈ ಊರನ್ನು ಶಾಂತಲಾ ದೇವಿಯವರು ಸ್ಥಾಪನೆ ಮಾಡಿದವರು. ಈ ಕೆರೆಯನ್ನು ಕಟ್ಟಿದ್ದು ಶಾಂತಲಾ ದೇವಿ ಅಂತ ಹೇಳ್ತಾರೆ, ವಿಷ್ಣುವರ್ಧನನ ಪತ್ನಿ. ಓಕೆ, 1000 ವರ್ಷದ ಹಿಂದೆ ಈ ಕೆರೆಯನ್ನು ಕಟ್ಟಿ ಮತ್ತೆ ಇಲ್ಲಿ ವರದ ಯೋಗ ಭೋಗ ನರಸಿಂಹ ಸ್ವಾಮಿಗಳನ್ನ ಸ್ಥಾಪನೆ ಮಾಡಿದ್ದು ಆ ಟೈಮಲ್ಲಿ ಅಂತಾರೆ. ನೀವು ಬೆಂಗಳೂರವರಲ್ವಾ? ಹೌದು ಸರ್. ನೋಡಿ ಸ್ನೇಹಿತರೆ, ನಮ್ಮ ದೇವಸ್ಥಾನ ಇತಿಹಾಸದ ಬಗ್ಗೆ ನಮ್ಮ ಬೆಂಗಳೂರವ್ರು ಎಷ್ಟರ ಮಟ್ಟಿಗೆ ತಿಳ್ಕೊಂಡಿದ್ದಾರೆ ಅಂತ ಇನ್ನೊಬ್ಬರು ಮಾತಾಡ್ತಾರೆ. ಮಾತಾಡಿ ಸರ್. ನಾವಿಲ್ಲಿ ಹಾಸನವರು. ಈ ಚೆನ್ನಕೇಶ್ವರ ಸ್ವಾಮಿ ದೇವಸ್ಥಾನ ಭಾಳ ಪ್ರಸಿದ್ಧವಾಗಿರೋದು. ಶಾಂತಿ ಗ್ರಾಮ, ಇದು ಹೋಬಳಿ ಗ್ರಾಮ ಇದೆ. ಶಾಂತಿಯುತವಾಗಿದೆ ಇಲ್ಲಿ. ಹಂಗಾಗಿ ಎಲ್ಲ ಜನರು ಶಾಂತಿಯಿಂದ ಸಂಯಮದಿಂದ ಇದ್ದಾರೆ ಇಲ್ಲಿ, ದೇವರ ಆಶೀರ್ವಾದದಿಂದ. ಸ್ನೇಹಿತರೆ, ಇನ್ನೊಬ್ಬರು ಬೆಂಗಳೂರವರು ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ಇವರು ಹೆಚ್ಚು ಕಡಿಮೆ 30 ವರ್ಷದಿಂದ ಈ ದೇವಸ್ಥಾನಕ್ಕೆ ಬರ್ತಿದ್ದಾರಂತೆ. ಹರಿ ಓಂ. ನಾನು ಇದಕ್ಕೆ 30 ವರ್ಷದಿಂದ ಬರ್ತಾ ಇದ್ದೀನಿ ದೇವಸ್ಥಾನಕ್ಕೆ. ಇದು ಆ್ಯಕ್ಚುಲಿ ಇದು ಶಾಂತಲಾ ದೇವಿ ಕಟ್ಟಿರೋ ಊರಿದು, ಅದಕ್ಕೆ ಇದು ಶಾಂತಿ ಗ್ರಾಮ ಅಂತ ಹೆಸರು. ಪ್ರತಿಷ್ಠಾಪನೆ ಮಾಡಿರೋದು ನರಸಿಂಹರು ಶಾಂತಲಾ ದೇವಿ ಮಾಡಿದ್ದು ಅಂತಾರೆ. ಬೆಟ್ಟಿದೇವ ಶ್ರೀ ವೈಷ್ಣವ ಧರ್ಮವನ್ನು ಇದು ತಗೊಂಡ ಮೇಲೆ ಅವನು ಆ ನರಸಿಂಹ ದೇವರನ್ನ ಸ್ಥಾಪನೆ ಮಾಡಿದ್ದು. ಇದೆಲ್ಲ ಶ್ರೀ ವೈಷ್ಣವ ಪದ್ಧತಿಯಲ್ಲೇ ಮಾಡ್ತಾರೆ ಇಲ್ಲೆಲ್ಲನೂ. ಇಲ್ಲಿ ಆಚಾರ್ಯರು ಬಂದು ರಾಮಾನುಜಾಚಾರ್ಯ. ಸೊ ಈ ದೇವಸ್ಥಾನ ಫುಲ್ಲು ತುಂಬ ಸತ್ಯ ಅಂತ ಹೇಳ್ತಾರೆ. ನಾವು 30 ವರ್ಷದಿಂದ ಬಂದು ಇಲ್ಲಿ ನೋಡ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಹೌದು, ತುಂಬ ಚೆನ್ನಾಗಿದೆ.
ನೀವು ಇದರದ್ದು ಕೆತ್ತನೆಗಳನ್ನ ನೋಡ್ಬೋದು. ವಿಡಿಯೋ ಮಾಡಿ ಫೇಮಸ್ ಇದು, ತುಂಬ ಚೆನ್ನಾಗಿದೆ. ಹಾ. ಅದು 800-900 ವರ್ಷದ ವರ್ಷದ ಹಳೇದು ಅಂತ ಹೇಳ್ತಾರೆ. ಯಾಕಂದ್ರೆ ರಾಮಾನುಜಾಚಾರ್ಯರು ಇದ್ದೇ ಪೆರಡೆ 1000 ವರ್ಷದ ಹಿಂದಿದ್ದು. 1000 ವರ್ಷದ ಹಳೆಯ ದೇವಸ್ಥಾನ ಇದು. ಬನ್ನಿ ನೋಡಿ. ನೀವು ನಿಮಗೆ ಪ್ರತಿ ವರ್ಷ ಬಂದಾಗ ಯಾವ ಥರ ಅನುಭವಗಳಾಗಿದೆ ದೇವಸ್ಥಾನಕ್ಕೆ? ಇಂಪ್ರೂವ್ಮೆಂಟ್ ಆಗಲಿ, ಒಂದು ಇದಾಗಲಿ, ಯಾವ ಥರ ಅನಿಸ್ತಿದೆ? ಇಲ್ಲಿ 5 ಅರ್ಚಕರೆಲ್ಲ ತುಂಬ ಒಳ್ಳೆಯವರಿದ್ದಾರೆ. ನೀವು ಮೊದಲೇ ಬಂದು ಹೇಳಿದ್ರೆ ನಿಮ್ಮ ಪ್ರಸಾದಗಳೆಲ್ಲನೂ ರೆಡಿ ಮಾಡಿ ಕೊಡ್ತಾರೆ. ಇಲ್ಲಿ ಏನೂ ತೊಂದರೆ ಇಲ್ಲ ಇಲ್ಲಿ ಬಂದರೆ. ಇನ್ನೊಂದೇನು ಅಂದರೆ ಪ್ರತಿ ಸಲ ನೀವು ಬಂದಾಗಲೂ ನಿಮಗೆ ಒಂದು ಅನಿವಾರ್ಚನೀಯವಾದ ಒಂದು ಆನಂದ ಒಂದು ಸಿಗುತ್ತೆ. ಮನಸ್ಸಿಗೆ ಒಂದು ನೆಮ್ಮದಿ ಸಿಗುತ್ತೆ. ಆ ನೆಮ್ಮದಿಗೋಸ್ಕರ ನೆಮ್ಮದಿ ಬಂದರೆ ಮುಂದೆ ಎಲ್ಲ ಕೆಲಸಗಳು ಸುಗಮವಾಗಿರುತ್ತೆ. ನಿಮ್ಗೆ ಎಲ್ಲ ಥರ ಅನುಕೂಲಗಳು ಆಗಿದೆ ಆಗಿದೆ. ದೇವಸ್ಥಾನಕ್ಕೆ ಬಂದಾಗ? ಕೇಳ್ಕೊಂಡಿದ್ದೆಲ್ಲನೂ ಆಗಿದೆ, ಆಗ್ತಾನೂ ಇದೆ. ದೇವರ ಅನುಗ್ರಹ ನಮ್ಮ ಮೇಲಿದೆ. ಇಲ್ಲ, ನಮ್ಮ ಸೌಮ್ಯ ಕೇಶವ ಸ್ವಾಮಿ ಯಾರಿಗೂ ಕೈ ಬಿಡಲ್ಲ ಅಂತ ಬಿಡೋದಿಲ್ಲ, ಯಾವುದು ಸತ್ಯವಾದ ಮಾತು. ಸ್ನೇಹಿತರೆ, ಇಲ್ಲಿ ಆಳ್ವಾರು ಮೂರ್ತಿಗಳಿದೆ, ತೋರಿಸ್ತೀನಿ ನೋಡಿ. ಸರ್ ಬಂದು ಬಿಡಿ, ಲೇಟ್ ಆಗುತ್ತೆ, ಬನ್ನಿ ಪಾಪ. ಇದು ಸ್ನೇಹಿತರೆ 11 ಆಳ್ವಾರು ಮೂರ್ತಿಗಳಿದು. ಸ್ನೇಹಿತರೆ, ರಾಮಾನುಜಾಚಾರ್ಯ. ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋನ ಫುಲ್ ಯೂಟ್ಯೂಬಲ್ಲಿ ನೋಡಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ, ಕಮೆಂಟ್ಸ್ ಕೊಡಿ, ಜೊತೆಗೆ ವಿಡಿಯೋ ಶೇರ್ ಮಾಡೋದು ಮರಿಬೇಡಿ ಸ್ನೇಹಿತರೆ. ಬಾಯ್.